ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಅದೇನು ಪ್ರಾಡಕ್ಟು, ಅದರಿಂದ ಏನೆಲ್ಲ ನಮ್ಗೆ ಉಪಯೋಗ ಐತಿ ಅಂತ ತಿಳ್ಕೊಳ್ಳೋಣ. ಮತ್ತು ಈ ಪ್ರಾಡಕ್ಟ್ ಬರೀ ಹೆಣ್ಮಕ್ಳಿಗಷ್ಟೇ ಯೂಸ್ ಆಗ್ತೈತಿ. ಈ ಪ್ರಾಡಕ್ಟ್ ನಂಗೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗೈತಿ. ಅದೇ ರೀತಿ ಎಲ್ಲ ನನ್ನ ಅಕ್ಕ ತಂಗಿರಿಗೂ ಹೆಲ್ಪ್ ಆಗ್ತೈತಿ ಅಂಥೇಳಿ ನಾನು ಈ ವಿಡಿಯೋನ ಮಾಡತ್ತೀನಿ. ಇದು ಏನಪ್ಪ ಅಂದ್ರೆ ಪ್ರಾಡಕ್ಟು, ನಾವು ಪ್ರತಿ ಸಲ ಐಬ್ರೋ ಮಾಡ್ಕೋಬೇಕು ಅಂದ್ರೆ ನಾವು ಪಾರ್ಲರ್ಗೆ ಹೋಗ್ಬೇಕಾಗ್ತೈತಿ. ನಮ್ಮ ಸ್ವಂತ ಕೈಯಿಂದ ನಾವು ಐಬ್ರೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅದು ಮಾಡ್ಕೊಳ್ಳೋದ್ರಿಂದೂ ನಮ್ಗೆ ಐಬ್ರೋ ಶೇಪ್ ಚೆನ್ನಾಗಿ ಬರೋದಿಲ್ಲ. ನಮ್ಮ ಐಬ್ರೋನ ನಾವು ಮಾಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಇದಕ್ಕೆ ಒಂದು ಹೊಸ ಪ್ರಾಡಕ್ಟ್ ಬಂದೈತಿ. ಆ ಪ್ರಾಡಕ್ಟಿಂದ ನಾವು ಸ್ವಂತ ನಮ್ಮ ಕೈಯಿಂದನೇ ನಾವು ಐಬ್ರೋಸ್ ಒಳ್ಳೆ ಶೇಪ್ ಒಳಗೆ ಚೆನ್ನಾಗಿ ಮನೆ ಒಳಗನ ಮಾಡ್ಕೋಬೋದು. ಮತ್ತು ಇದರಿಂದ ನಮ್ಗೆ ಮೇಲಿನ ಮೇಲೆ ಪಾರ್ಲರ್ಗೆ ಹೋಗೋದು, ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ತಪ್ತೈತಿ. ಮತ್ತು ನಾವು ಯಾವಾಗ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ಅವಾಗ ಹೋಗೋಕೆ ನಮ್ಗೆ ಆಗಲಿಲ್ಲ ಅಂದ್ರೆ ಈ ರೀತಿ ನಾವು ಮನೆ ಒಳಗನೆ ಈ ಪ್ರಾಡಕ್ಟ್ನಿಂದ ಐಬ್ರೋ ಮಾಡ್ಕೊಳಕ್ಕೆ ಭಾಳ ಸುಲಭ ಆಗ್ತೈತಿ. ಮತ್ತು ಇದು ಪೇನ್ಲೆಸ್ ಇರ್ತೈತಿ. ಒಟ್ಟು ನಮ್ಗೆ ಪೇನ್ ಆಗೋದಿಲ್ಲ. ನಾವು ಬ್ಯೂಟಿ ಪಾರ್ಲರ್ ಒಳಗೆ ಐಬ್ರೋಸ್ ಮಾಡ್ಕೊಂಡ್ರೆ ಭಾಳ ತ್ರಾಸ ಆಗ್ತೈತಿ. ಅವರು ಥ್ರೆಡ್ಡಿಂದ ಅಂದ್ರೆ ದಾರದಿಂದ ಮಾಡ್ತಾರೆ. ಅದ್ರದಿಂದ ನಮ್ಗೆ ಭಾಳ ತ್ರಾಸ ಆಗ್ತಿರ್ತೈತಿ. ಇಂಥಲ್ಲೆಲ್ಲ ಭಾಳ ಪೇನ್ ಆಗ್ತಿರ್ತೈತಿ. ಅದು 2-3 ದಿನ ಅಂತೂ ಪೇನ್ ಆಗ್ತೈತಿ. ಮತ್ತು 2-3 ದಿನ ಅದು ಬಾವು ಬಂದಿರ್ತೈತಲ್ಲ, ಅದು ಕಡಿಮೆನೂ ಆಗಂಗಿಲ್ಲ. ಅದರಿಂದ ನಮ್ಮ ಐಬ್ರೋಸು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. 2-3 ದಿನ ಅಂತೂ ಐಬ್ರೋಸ್ ಮಾಡ್ಕೊಂಡಿದ್ದ ದಿನ ಅಂತೂ ಭಾಳ ಪೇನ್ ಆಗ್ತೈತಿ. ಮತ್ತು 2-3 ದಿನ ಅಂತೂ ಅದು ಬಾಯ್ತೈತಲ್ಲ, ಅದು ಬಾವು ಲಘು ಕಡಿಮೆ ಆಗೋದಿಲ್ಲ. ನಮ್ಗೊಂಚೂರು ತ್ರಾಸ ಆಗ್ಲಾರ್ದಂಗೆ ಮನೆ ಒಳಗನ ನಾವು ಯಾವ ರೀತಿ ನಮ್ಮ ಐಬ್ರೋಸ್ ಚೆನ್ನಾಗಿ ಮಾಡ್ಕೋಬೋದು, ಅದಕ್ಕೊಂದು ಒಳ್ಳೆ ಶೇಪ್ ಕೊಟ್ಟು ನಾವು ಹೆಂಗೆ ಮಾಡ್ಕೋಬೋದು ಅಂಥೇಳಿ ಈ ಪ್ರಾಡಕ್ಟಿಂದ ತಿಳ್ಕೊಳ್ಳೋಣ. ಅದೇನು ಪ್ರಾಡಕ್ಟಪ್ಪ ಅಂದ್ರೆ ಇದು ನೋಡ್ರಿ, ಐಬ್ರೋ ಟ್ರಿಮ್ಮರ್. ಇದು 2-in-1 ಒಳಗೈತಿ ನೋಡ್ರಿ. 2-in-1 ಐಬ್ರೋ ಟ್ರಿಮ್ಮರ್ ಐತಿದು. ಇದರಿಂದ ನಾವು ಸುಲಭವಾಗಿ ಮನೆಯೊಳಗನೆ ಐಬ್ರೋ ಮಾಡ್ಕೋಬೋದು. ಈಗ ಮುಖದ ಮ್ಯಾಗಿಂದು ಅನ್ವಾಂಟೆಡ್ ಹೇರ್ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೋಬೋದು ಇದರಿಂದ. ಈಗ ಮುಖದ ಮೇಲಿರೋ ಕೂದಲನ್ನು ಬ್ಯೂಟಿ ಪಾರ್ಲರ್ ಒಳಗೆ ಥ್ರೆಡ್ಡಿಂದನೇ ತೆಗಿತಾರೆ. ಅದ್ರದಿಂದನೂ ಬಹಳ ಪೇನ್ ಆಗ್ತೈತಿ. ಸೊ ಅದನ್ನು ನಾವು ಇದರಿಂದ ಮಾಡ್ಕೋಬೋದು. ಭಾಳ ಈಸಿಯಾಗಿ ಭಾಳ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಇದು ಪೇನ್ಲೆಸ್ ಆಗಿರ್ತೈತಿ. ಒಟ್ಟು ನಮ್ಗೆ ತ್ರಾಸ ಆಗೋದಿಲ್ಲ. ಮತ್ತು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೈತಿ. ಬರ್ರಿ ಇದನ್ನು ಹೆಂಗೆ ಉಪಯೋಗ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ನೋಡ್ರಿ, ಈ ರೀತಿ ಒಂದು ಕಿಟ್ ಇರುತ್ತೆ. ಇದು ನೋಡ್ರಿ, ನಮ್ಮ ಐಬ್ರೋ ಟ್ರಿಮ್ಮರ್ ಈ ರೀತಿ ಇರುತ್ತೆ. ಇದು ವೈಬ್ರೇಟ್ ಆಗ್ತೈತಿ. ಈ ರೀತಿ ವೈಬ್ರೇಟ್ ಆಗ್ತೈತಿ ಇದು. ಮತ್ತು ಇಲ್ಲಿ ಇದನ್ನು ಈ ರೀತಿ ಬಟನ್ ಕೊಟ್ಟಿರ್ತಾರೆ. ಇದನ್ನು ಈ ರೀತಿ ಮೇಲೆ ಪ್ರೆಸ್ ಮಾಡಬೇಕು. ಇಲ್ಲಿ ಲೈಟ್ ಬರುತ್ತೆ. ಮತ್ತು ಆಫ್ ಮಾಡಬೇಕು ಅಂದ್ರೆ ಈ ರೀತಿ ತೆಳಗೆ ಮಾಡ್ಕೋಬೇಕು ಇದನ್ನು. ಇದಕ್ಕೆ ಚಾರ್ಜರ್ ಪಿನ್ ಕೊಟ್ಟಿರ್ತಾರೋ ಈ ರೀತಿ. ಇದಕ್ಕೆ ಇದು ಇಲ್ಲಿ ಪಿನ್ ಹಾಕೋಬೇಕು ಈ ರೀತಿ ನೋಡ್ರಿ. ಇದಕ್ಕೆ ಮೊಬೈಲ್ ಚಾರ್ಜರ್ ಇರುತ್ತಲ್ಲ, ಈ ರೀತಿ ಚಾರ್ಜರನ್ನು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ಭಾಳ ಅಂದ್ರೆ 1 ಗಂಟೆವರೆಗೂ ಚಾರ್ಜ್ ಮಾಡೋಕ್ಕಿಟ್ರೆ ಆಯಿತು, ಚಾರ್ಜ್ ಆಗ್ತಿದ್ದು. ಈಗ ಐಬ್ರೋ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಐಬ್ರೋ ಪೆನ್ಸಿಲ್ ತೊಗೋಬೇಕು. ಈ ರೀತಿ ಪೆನ್ಸಿಲ್ ಇರುತ್ತಲ್ಲ, ಐಬ್ರೋ ಪೆನ್ಸಿಲ್, ಇದನ್ನು
ನಮ್ಮ ಐಬ್ರೋಸ್ ಯಾವ ರೀತಿ ಶೇಪ್ ಒಳಗಿರುತ್ತೆ, ನಮ್ಮ ಐಬ್ರೋಸ್ಗೆ ಶೇಪ್ ಕೊಡಬೇಕಿದ್ರಿಂದ ನಮ್ಮ ಐಬ್ರೋಸ್ ಯಾವ ರೀತಿ ಶೇಪ್ ಐತಲ್ಲ ಆ ರೀತಿ ಇದನ್ನು ಶೇಪ್ ಮಾಡ್ಕೋಬೇಕು ಪೆನ್ಸಿಲಿಂದ. ನೋಡಿರಿ, ಈ ರೀತಿ ಶೇಪ್ ಒಳಗೆ ಮಾಡ್ಕೋಬೇಕು ಪೆನ್ಸಿಲಿಂದ. ಆಮೇಲೆ ನಾವು ಇದು ಟ್ರಿಮ್ಮರ್ ಇರುತ್ತಲ್ಲ ಇದನ್ನು ಆನ್ ಮಾಡ್ಕೊಳ್ಳೋ ಬಟನ್ ಇಲ್ಲೈತಿ. ಈ ರೀತಿ ಮ್ಯಾಲೆ ಪ್ರೆಸ್ ಮಾಡ್ಕೋಬೇಕು. ಇದು ನೋಡಿರಿ ವೈಬ್ರೇಟ್ ಆಗತೈತಿ. ಇದರಿಂದ ನಾವು ಈ ರೀತಿ ಶೇಪ್ ಕೊಟ್ಕೊತ ಬರ್ಬೇಕು. ಇದರಿಂದ ಇದು ನೋಡ್ರಿ, ಇಲ್ಲಿರೋ ಕೂದಲೆಲ್ಲ ಹೋಗಿಬಿಡ್ತೈತಿ ಮತ್ತು ನಮ್ಮ ಐಬ್ರೋಸ್ಗೆ ಒಂದು ಒಳ್ಳೆ ಶೇಪ್ ಕೊಡ್ತೈತಿ ಇದು. ಮತ್ತು ಭಾಳ ಕ್ಲೀನಾಗಿ ನಮ್ಮ ಐಬ್ರೋಸ್ದು ಕೂದಲೆಲ್ಲ ತೆಗಿತೈತಿ. ನೋಡ್ಬೋದು ನೀವು. ಇದು ನೋಡ್ರಿ, ಇದರಿಂದ ನಾನು ಮಾಡ್ಕೊಂಡಿದ್ದು. ಈ ರೀತಿ ಮೇಲೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಶೇಪ್ ಕೊಡ್ತೈತಿ ಇದು. ಈ ರೀತಿ ಒಂದು ಬ್ರಷ್ ಕೊಟ್ಟಿರ್ತಾರೆ, ಅದರಿಂದ ನಾವು ಮೇಲ್ಗಡೆ ಕೂದಲಿರುತ್ತಲ್ಲ ಎಕ್ಸ್ಟ್ರಾ ಇದ್ದಿದ್ದು ಕೂದಲನ್ನು ಈ ರೀತಿ ಮಾಡಿಕೊಂಡು ಇದನ್ನು ಕತ್ತರೆ ಇರುತ್ತಲ್ಲ ಅದರಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ಅದರಿಂದ ಒಂದು ಒಳ್ಳೆ ಶೇಪ್ ಕೊಡ್ತೈತಿ. ಈಗ ಈ ಐಬ್ರೋಗೆ ಮತ್ತು ಈ ಐಬ್ರೋಗೆ ಡಿಫ್ರೆನ್ಸ್ ನೋಡತ್ತಿರ್ಬೇಕು ನೀವು. ಇದು ನೋಡಿರಿ ಎಷ್ಟು ಕ್ಲೀನಾಗಿ ಕೂದಲನ್ನ ತೆಗಿತೈತಿದು ಮತ್ತು ಐಬ್ರೋಸ್ನು ನೀಟಾಗಿ ನಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ನಾವು ಮಾಡ್ಕೋಬಹುದು. ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು, ಸಣ್ಣ ಬೇಕಂದ್ರೆ ಸಣ್ಣನೂ ಮಾಡ್ಕೋಬಹುದು. ಇದು ನೋಡ್ರಿ, 2 ಐಬ್ರೋಸ್ ನಾನು ಮಾಡ್ಕೊಂಡೀನಿ. ಎಷ್ಟು ಚೆನ್ನಾಗಿ ಶೇಪ್ ಒಳಗೆ ಬಂದೈತೆ ನೋಡ್ರಿ. ಮತ್ತು ಒಂದು ಸ್ವಲ್ಪನೂ ನಂಗೆ ಪೇನ್ ಆಗಿಲ್ಲ, ಒಂದು ಸ್ವಲ್ಪನೂ ತ್ರಾಸಾಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಮನೆ ಒಳಗನ ಐಬ್ರೋಸ್ ಮಾಡ್ಕೋಬಹುದು. ಈಗ ನಾವು ಐಬ್ರೋಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡಿದ್ವಿ. ಈಗ ಮುಖದ ಮೇಲಿರೋ ಎಕ್ಸ್ಟ್ರಾ ಕೂದಲಿರುತ್ತಲ್ಲ ಅದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂಥೇಳಿ ಇದರಿಂದ ನೋಡ್ಕೊಳ್ಳೋಣ. ಇದಕ್ಕೆ ಟ್ರಿಮ್ಮರ್ ಈ ರೀತಿ ಕೊಟ್ಟಿರ್ತಾರೆ. ಇದು ನೋಡ್ರಿ, ಇದನ್ನು ನಾವು ಇದಕ್ಕೆ ಹಾಕ್ಕೋಬೇಕು, ಇದನ್ನು ತೆಗಿಬೇಕು. ಈ ರೀತಿ ಇದು ನೋಡ್ರಿ, ಈ ರೀತಿ ಇರ್ತೈತಿದು. ಈಗ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಇದು ಈ ರೀತಿ ಮತ್ತು ಆನ್ ಮಾಡ್ಕೋಬೇಕು. ಇದನ್ನು ನೀವು ಅಪ್ಪರ್ ಲಿಪ್ಸ್ಗೆ ಮತ್ತು ಮುಖದ ಮೇಲಿರೋ ಕೂದಲನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನಿಮ್ಗೆ ಕೈ ಮೇಲಿಂದು ಮಾಡಿ ತೋರಿಸ್ತೀನಿ ನಾನು. ಇದು ನೋಡ್ರಿ, ಈ ರೀತಿ ಮಾಡ್ಕೋಬೇಕು. ಇದನ್ನು ನೋಡ್ರಿ, ಕೈ ಮೇಲಿನ ಕೂದಲಿರುತ್ತಲ್ಲ ಇದನ್ನು ತೆಗೆದು ತೋರಿಸ್ತೀನಿ ನಿಮ್ಗೆ. ಇದನ್ನು ಈ ರೀತಿ ರೊಟೇಟ್ ಮಾಡ್ಕೋಬೇಕು.
ಇದು ನೋಡ್ರಿ ಎಷ್ಟು ಕ್ಲೀನಾಗಿತ್ತು ನೋಡ್ರಿ. ಇದೇ ರೀತಿ ನೀವು ಮುಖದ ಮೇಲಿರೋ ಕೂದಲನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಐಬ್ರೋಸ್ ಪಾರ್ಲರ್ ಒಳಗೆ ಮಾಡ್ಕೊಂಡು ಬಂದಮೇಲೆ 2-3 ದಿನ ತ್ರಾಸು ಭಾಳ ಆಗ್ತಿತ್ತು. ಅದಕ್ಕೆ ನಾನು ಇದನ್ನು ಆನ್ಲೈನ್ ಒಳಗೆ ನೋಡಿ ಪರ್ಚೇಸ್ ಮಾಡಿದೆ. ನಂಗೆ ಇದರಿಂದ ಭಾಳ ಉಪಯೋಗ ಅನ್ನಿಸ್ತು. ಇದು ಎಲ್ಲ ಹೆಣ್ಮಕ್ಳಿಗೂ ಭಾಳ ಉಪಯೋಗ ಆಗ್ತೈತಿ. ನಿಮ್ಗೆ ಅಚಾನಕ್ಕಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಅಥವಾ ನಿಮ್ಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಮತ್ತು ಅದು ಭಾಳ ಪೇನ್ ಆಗ್ತೈತಿ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಂಗಂತೂ ಇದರಿಂದ ಬಹಳ ಸ್ಯಾಟಿಸ್ಫೈಡ್ ಆಗೈತಿ, ಭಾಳ ಚೆನ್ನಾಗಿ ಕೆಲಸ ಮಾಡ್ತೈತಿ. ಪ್ರತಿಯೊಬ್ಬ ಹೆಣ್ಮಕ್ಳ ಹತ್ರ ಇದು ಇದ್ರೆ ಭಾಳ ಉಪಯೋಗ ಆಗ್ತೈತಿ. ಮತ್ತು ಐಬ್ರೋಸು ಪೇನ್ ಆಗಂಗಿಲ್ಲ. ನಾವು ಸ್ವಂತ ನಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಮಾಡ್ಕೋಬೋದು. ಈ ಕಿಟ್ಟನ್ನು ನಾನು ಜಸ್ಟ್ 200 ರುಪೀಸ್ ಒಳಗೆ ಪರ್ಚೇಸ್ ಮಾಡೀನಿ. ಇದನ್ನು ಮೀಶೋ ಆ್ಯಪ್ ಒಳಗೆ ನಾನು ಪರ್ಚೇಸ್ ಮಾಡೀನಿ. ಈ ಕಿಟ್ಟನ್ನು ನೀವು ಆನ್ಲೈನ್ ಒಳಗೆ ರೇಟಿಂಗ್ನ ನೋಡಿಕೊಂಡು ಪರ್ಚೇಸ್ ಮಾಡ್ಕೋರಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ಪ್ರಾಡಕ್ಟ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.